ನಮಗೆಲ್ಲರಿಗೂ ತಿಳಿದಿರುವಂತೆ ಸಸ್ಯದ ಎಲೆಗಳು ಹಸಿರು ಬಣ್ಣವನ್ನು ಹೊಂದಿರುತ್ತೆ. ಸಸ್ಯದ ಎಲೆಗಳು ಹಸಿರು ಬಣ್ಣವನ್ನು ಹೊಂದಿರುವುದರಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಅಂದರೆ ದ್ಯುತಿಸಂಶ್ಲೇಷಣ ಕ್ರಿಯೆಯ ಮೂಲಕ ಸಸ್ಯಗಳು ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಅವು ಪತ್ರಹರಿತನ್ನು ಹೊಂದಿರುವುದರಿಂದ ಅಥವಾ ಕ್ಲೋರೋಫಿಲ್ಲನ್ನು ಹೊಂದಿರುವುದರಿಂದ ಅವು ಸಸ್ಯದ ಎಲೆಗಳು ಯಾವಾಗಲೂ ಕೂಡ ಹಸಿರು ಬಣ್ಣವನ್ನು ಹೊಂದಿರುತ್ತವೆ ಎಂಬುದು ನಮಗೆ ಗೊತ್ತಿರುವಂತಹ ಸಾಮಾನ್ಯವಾದ ಸಂಗತಿ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಕೆಲವು ವಿಭಿನ್ನ ಬಣ್ಣಗಳನ್ನು ಹೊಂದಿರುವಂತಹ ಸಸ್ಯದ ಎಲೆಗಳನ್ನು ತೋರಿಸ್ತೇನೆ. ಪ್ರಶ್ನೆ ಏನು ಅಂತಂದರೆ, ಈ ಸಸ್ಯದ ಎಲೆಗಳ ಬಣ್ಣ ಹಸಿರಾಗಿಲ್ಲ. ಹಾಗಾದರೆ ಈ ಹಸಿರನ್ನು ಹೊರತುಪಡಿಸಿ ವಿಭಿನ್ನ ಬಣ್ಣವನ್ನು ಹೊಂದಿರುವಂತಹ ಸಸ್ಯಗಳು ಕೂಡ ದ್ಯುತಿಸಂಶ್ಲೇಷಣ ಕ್ರಿಯೆಯನ್ನು ನಡೆಸಬಲ್ಲವೇ ಎಂಬುದು ನಮ್ಮೆದುರಿಗಿರುವ ಪ್ರಶ್ನೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಇದು ಒಂದು ಗಿಡ. ಇಲ್ಲಿ ನೋಡಿ, ಇದರ ಎಲೆಗಳು ಕೂಡ ವಿಭಿನ್ನ ಬಣ್ಣ ಇದೆ. ಇದರ ಎಲೆ ಹೌದು. ಈ ರೀತಿ ವಿಭಿನ್ನ ಬಣ್ಣವನ್ನು ಹೊಂದಿರುವಂತಹ ಎಲೆಗಳನ್ನು ನಾನು ತೋರಿಸ್ತಾ ಇದ್ದೇನೆ. ಅದು ಗಾಢ ಕೆಂಪು, ನೇರಳೆ ಅಥವಾ ಕಂದು ಬಣ್ಣದ ಎಲೆಗಳಿರುವ ಕೆಲವು ಸಸ್ಯಗಳ ಎಲೆಗಳು ಕೂಡ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಸಬಲ್ಲವೇ ಎಂಬುದು ನಮ್ಮೆದುರಿಗಿರುವ ಪ್ರಶ್ನೆ. ಉತ್ತರವನ್ನು ನೋಡುವುದಾದರೆ ಹೌದು, ಗಾಢ ಕೆಂಪು, ನೇರಳೆ ಅಥವಾ ಕಂದು ಬಣ್ಣದ ಎಲೆಗಳಿರುವ ಸಸ್ಯಗಳು ಕೂಡ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಸುತ್ತವೆ. ಈ ಸಸ್ಯಗಳು ಕೂಡ ದ್ಯುತಿಸಂಶ್ಲೇಷಣೆಗೆ ಕಾರಣವಾದ ಹಸಿರು ವರ್ಣದ್ರವ್ಯವಾದ ಕ್ಲೋರೋಫಿಲ್ ಅಥವಾ ಪತ್ರಹರಿತನ್ನು ಹೊಂದಿರುತ್ತವೆ. ಆದರೆ ಹಸಿರು ಬಣ್ಣವನ್ನು ಹೆಚ್ಚಾಗಿ ಇತರೆ ವರ್ಣದ್ರವ್ಯಗಳು ಮರೆ ಮಾಡುತ್ತವೆ. ಅಂದರೆ ಬೇರೆ ಬೇರೆ ಬಣ್ಣವನ್ನು ಹೊಂದಿರುವಂಥ ಏನು ವರ್ಣಕಗಳಿದಾವಲ್ಲ, ಅವು ಏನು ಮಾಡ್ತವೆ ಅಂದರೆ ಹಸಿರು ಬಣ್ಣವನ್ನು ಮರೆ ಮಾಡಿರ್ತಾವೆ. ಹಸಿರು ಬಣ್ಣ ಅಥವಾ ಕ್ಲೋರೋಫಿಲ್ ಇದ್ದೇ ಇರುತ್ತದೆ ಎಂಬುದು ನಮಗೆ ಕಲ್ಪನೆಯಲ್ಲಿರಬೇಕಾದಂಥ ಒಂದು ವಿಷಯ. ಉದಾಹರಣೆಗೆ ನೋಡುವುದಾದರೆ, ಆ್ಯಂಥೋಸೈನಿನ್ಗಳು ಕೆಂಪು, ನೇರಳೆ ಅಥವಾ ನೀಲಿ ಬಣ್ಣವನ್ನು ನೀಡುತ್ತವೆ. ಸಸ್ಯಗಳಿಗೆ ಕ್ಯಾರೋಟಿನಾಯ್ಡ್ಗಳು ಹಳದಿ, ಕಿತ್ತಳೆ ಅಥವಾ ಕಂದು ಬಣ್ಣವನ್ನು ನೀಡ್ತವೆ. ಎಲೆಗಳು ಹಸಿರು ಬಣ್ಣದಲ್ಲಿ ಕಾಣದಿದ್ದರೂ ಕೂಡ ಕ್ಲೋರೋಫಿಲ್ ಇದ್ದೇ ಇರುತ್ತದೆ ಮತ್ತು ಸಕ್ರಿಯವಾಗಿರುತ್ತದೆ ಎಂದು ನಾವು ಹೇಳ್ತೇವೆ. ಈ ಕ್ಲೋರೋಫಿಲ್ ಬೆಳಕನ್ನು ಹೀರಿಕೊಂಡು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಎಂದು ಹೇಳುತ್ತೇವೆ. ಕ್ಯಾಲೇಡಿಯಂ ಅನ್ನುವಂಥ ಒಂದು ಸಸ್ಯ ಅದೇನು ಮಾಡುತ್ತೆ ಅಂದರೆ ಗುಲಾಬಿ ಬಣ್ಣವನ್ನು ಹೊಂದಿರುತ್ತೆ. ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಇದುವೇ ಕ್ಯಾಲೇಡಿಯಂ ಸಸ್ಯ. ಗುಲಾಬಿ ಬಣ್ಣದ ಎಲೆಗಳನ್ನು ಇದು ಹೊಂದಿರುತ್ತದೆ. ಅದರ ಜೊತೆಗೆ ಕೆಂಪು ಮತ್ತು ಹಸಿರು ಬಣ್ಣಗಳನ್ನು ಹೊಂದಿರುವ ಎಲೆಗಳನ್ನು ಕೂಡ ಇದು ಹೊಂದಿರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಇನ್ನು ಕೆನ್ನಾ ಎಲೆಗಳು, ಇಲ್ಲಿ ನೋಡ್ಬೋದು, ಇದು ಕೆನ್ನಾ ಎಲೆಯ ಚಿತ್ರ. ಈ ಕೆನ್ನಾ ಎಲೆಗಳು ಹಸಿರು, ಕೆಂಪು, ಗುಲಾಬಿ ಅಥವಾ ಕಿತ್ತಳೆ ಬಣ್ಣದ ಎಲೆಗಳನ್ನು ಹೊಂದಿರುತ್ತವೆ ಎಂದು ನಾವು ಹೇಳ್ತೇವೆ. ಇನ್ನು ರೆಕ್ಸ್ ಬೆಗೋನಿಯಾ ಎಲೆ, ಇಲ್ಲಿ ಚಿತ್ರದಲ್ಲಿ ತಾವು ಕಾಣ್ಬೋದು, ಇದುವೇ ರೆಕ್ಸ್ ಬೆಗೋನಿಯಾ ಎಲೆ ಅಂತೇಳಿ ನಾವು ಹೇಳ್ತೇವೆ. ಈ ರೆಕ್ಸ್ ಬೆಗೋನಿಯಾ ಹಸಿರು, ಕೆಂಪು, ನೇರಳೆ, ಬೆಳ್ಳಿ ಮತ್ತು ಕಂಚು ಸೇರಿದಂತೆ ವಿವಿಧ ಬಣ್ಣಗಳನ್ನು ಇದು ಹೊಂದಿರುತ್ತೆ ಅಂತೇಳಿ ನಾವು ಹೇಳ್ತೀವಿ. ಕ್ರೋಟನ್ ಅನ್ನುವಂಥ ಸಸ್ಯನೂ ಕೂಡ ಬರುತ್ತೆ. ಇಲ್ಲಿ ಕ್ರೋಟನ್ ಸಸ್ಯವನ್ನು ತಾವು ಕಾಣ್ಬೋದು. ಸೊ ದಿಸ್ ಈಸ್ ದ ಕ್ರೋಟನ್ ಸಸ್ಯ. 2, 3 ಕ್ರೋಟನ್ ಸಸ್ಯ ಅಂತೇಳಿ ನಾವು ಹೇಳ್ತೇವೆ. ಇದು ಕೆಂಪು, ಹಳದಿ
ಕಿತ್ತಳೆ, ಹಸಿರು ಮತ್ತು ನೇರಳೆ ಬಣ್ಣದ ಎಲೆಗಳನ್ನು ಹೊಂದಿದೆ ಎಂದು ನಾವು ಹೇಳ್ತೀವಿ. ನಂತರ ಇಲ್ಲಿ ನೋಡ್ಬೋದು, ಇದು ಜಪನೀಸ್ ಮ್ಯಾಪಲ್ ಅಂತ ಹೇಳ್ತೀವಿ. ಈ ಜಪನೀಸ್ ಮ್ಯಾಪಲ್ ಎಲೆಗಳು ವಿಶೇಷವಾಗಿ ಕೆಂಪು, ಕಿತ್ತಳೆ ಮತ್ತು ಹಳದಿ ಬಣ್ಣದಿಂದ ಆಳವಾದ ನೇರಳೆ ಬಣ್ಣಗಳವರೆಗೆ ಸಂಕೀರ್ಣ ಮತ್ತು ವರ್ಣರಂಜಿತ ಎಲೆಗಳಿಗೆ ಇವು ಹೆಸರುವಾಸಿಯಾಗಿವೆ ಎಂದು ನಾವು ಹೇಳ್ತೀವಿ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಒಂದು ವಿಷಯವನ್ನು ನಾವು ಅರ್ಥಕೊಂಡ್ವಿ. ಏನು ಅಂತಂದರೆ, ಗಾಢ ಕೆಂಪು, ನೇರಳೆ ಅಥವಾ ಕಂದು ಬಣ್ಣದ ಎಲೆಗಳಿರುವ ಕೆಲವು ಸಸ್ಯಗಳ ಎಲೆಗಳು ಕೂಡ ಅವು ಸಮರ್ಥವಾಗಿ ದ್ಯುತಿ ಸಂಶ್ಲೇಷಣೆಯನ್ನು ನಡೆಸ್ತವೆ. ಅಂದರೆ ಎಲೆಗಳ ಬಣ್ಣಗಳು ವಿಭಿನ್ನವಾಗಿ ಗೋಚರಿಸಿದರೂ ಕೂಡ ಪ್ರತಿಯೊಂದು ಎಲೆಗಳಲ್ಲಿಯೂ ಕೂಡ ಕ್ಲೋರೋಫಿಲ್ ಅಥವಾ ನಾವೇನು ಹೇಳ್ತೀವಿ ಪತ್ರಹರಿತು ಅದು ಇದ್ದೇ ಇರುತ್ತದೆ. ಆದರೆ ಅದು ಬೇರೆ ಬೇರೆ ವರ್ಣಕಗಳಿಂದ ಮರೆ ಮಾಡಲ್ಪಟ್ಟಿರುತ್ತದೆ ಎಂದು ನಾವು ಹೇಳ್ತೀವಿ. ಸೊ ಈ ರೀತಿ ಇನ್ನೂ ಅನ್ವಯಿಕ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.